ಇವತ್ತಿನ ಒಂದು ಬೇಸಿಕ್ ಸ್ಕಿಲ್ಸ್ನ ನಾವು ಯಾವ ರೀತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ ಬ್ರೂಸ್ಲಿ ಅವರ ಒಂದು ಥಾಟ್ನ ಮುಖಾಂತರ ಸ್ಟಾರ್ಟ್ ಮಾಡೋಣ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಂಪ್ಟಿ ಯುವರ್ ಮೈಂಡ್, ಬಿ ಶೇಪ್ಲೆಸ್, ಫಾರ್ಮ್ಲೆಸ್, ಲೈಕ್ ಎ ವಾಟರ್. ಇಫ್ ಯು ಪುಟ್ ಎ ವಾಟರ್ ಇನ್ ದ ಬಾಟಲ್, ಇಟ್ ಬಿಕಮ್ಸ್ ದ ಬಾಟಲ್. ಇಫ್ ಯು ಪುಟ್ ವಾಟರ್ ಇನ್ ಎ ಕಪ್, ಇಟ್ ಬಿಕಮ್ಸ್ ಎ ಕಪ್. If you put a water in a teapot, it becomes a teapot. It will flow or it can crash. Be like a water, my friend. ಕೊನೆಯ ಎಪಿಸೋಡಲ್ಲಿ ನಾವು ನಿಮಗೆ ಬೇಸಿಕ್ 3 ಸ್ಟಾನ್ಸ್ಗಳನ್ನು ಹೇಳ್ಕೊಟ್ಟಿದ್ವಿ. ಮೊದಲನೇದು ಬೋ ಸ್ಟಾನ್ಸ್, ತದನಂತರದ್ದು ಹಾರ್ಸ್ ಸ್ಟಾನ್ಸ್, ಅದಾದ ಮೇಲೆ ಕ್ರೌಚ್ ಸ್ಟಾನ್ಸ್. ಇವತ್ತು ಆ ನಂತರದ 3 ಸ್ಟಾನ್ಸ್ಗಳನ್ನು ಹೇಳ್ಕೊಡ್ತೀನಿ. ಪ್ರಾಪರ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ನೀವೇನು ನೋಡಿದ್ರಿ ಆ ಸ್ಟಾನ್ಸ್ಗಳನ್ನೆಲ್ಲವನ್ನು ಕೂಡ ನೀವು ಬೆಳಗ್ಗೆ ಮತ್ತು ಸಂಜೆ 10x3 ಸೆಟ್ ಥರ 3 ಟೈಮ್ಸ್ ಮಾಡಬೇಕು. ಅಂದರೆ ಒಂದೊಂದು ಸ್ಟಾನ್ಸನ್ನು ನೀವು 90 ಟೈಮ್ಸ್ ಅಂದರೆ 90 ಸಾರಿ ಆ ಸ್ಟಾನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟಿಂಗ್ ನೀವು ಮಾಡುವಾಗ ನಿಮ್ಮ ಥೈಸಲ್ಲಾಗಲಿ ನಿಮ್ಮ ಕಾಪ್ಸಲ್ಲಾಗಲಿ ಪೇನ್ ಬರೋದು ಸಹಜವಾಗಿರುತ್ತೆ. ಅದರ ಕಡೆ ಯಾರು ಕೂಡ ಗಮನ ಹರಿಸಬೇಡಿ. ನೀವು ಶಕ್ತಿಯ ಮೊದಲ ಮೆಟ್ಟಿಲಿನಲ್ಲಿ ಇದ್ದೀರಿ ಅಂತ ಅನ್ಕೊಂಡ್ರು. ಹಾಗಾದರೆ ಯಾಕೆ ತಡ ಮಾಡೋದು, ಇವತ್ತಿನ ಸ್ಟಾನ್ಸ್ಗಳನ್ನು ಹೇಳೋಕ್ಕೆ ಶುರು ಮಾಡೋಣ. ಕೊನೆಯ ವಿಡಿಯೋಲಿ ನೀವು ಕ್ರೌಚ್ ಸ್ಟಾನ್ಸನ್ನು ಏನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅದನ್ನು ಸ್ವಲ್ಪ ಹ್ಯಾಂಡ್ ಮೂಮೆಂಟ್ಸನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡೋದನ್ನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ಏನು ಮಾಡಿದ್ರಿ ಕೊನೆಯ ಕ್ರೌಚ್ ಸ್ಟಾನ್ಸಲ್ಲಿ, ಅದಕ್ಕೆ ನೀವು ಹ್ಯಾಂಡ್ ಮೂಮೆಂಟ್ಸನ್ನು ಸ್ವಲ್ಪ ಸೇರಿಸ್ಬಿಟ್ರೆ ಕಂಪ್ಲೀಟ್ಲಿ ನೀವು ಕ್ರೌಚ್ ಸ್ಟಾನ್ಸನ್ನು ಮಾಡೋದನ್ನು ಕಂಪ್ಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವೇನು ನೋಡಿದ್ರಿ ಇದು ಕ್ರೌಚ್ ಸ್ಟಾನ್ಸಲ್ಲಿ ಅಡ್ವಾನ್ಸ್ ವಿತ್ ಹ್ಯಾಂಡ್ ಮೂಮೆಂಟ್ಸ್ ಆಗಿರುತ್ತೆ. ಇದನ್ನು ನಿಮಗೆ ಹೇಳಿಕೊಡುವ ಸಲುವಾಗಿ ನಾನು ನಿಧಾನವಾಗಿ ಮಾಡಿರ್ತೀನಿ. ಇದು ಸ್ವಲ್ಪ ಸ್ಪೀಡಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡೋದಾಯಿತು ಅಂತ ಹೇಳಿದರೆ, ಈ ರೀತಿ ಇರುತ್ತೆ. ಓಕೆ, ಇವತ್ತಿನ ಸ್ಕಿಲ್ಸ್ಗಳನ್ನು ಕಲಿಯೋಕ್ಕೆ ಶುರು ಮಾಡೋಣ. 4ನೆಯ ಸ್ಟಾನ್ಸ್ ಅಂತ ಬಂದುಬಿಟ್ಟು ಅದು ಎಂಟಿ ಸ್ಟಾನ್ಸ್ ಆಗಿರುತ್ತೆ. ಮೊದಲನೇದಾಗಿ ನಿಮ್ಮ ಥೈಸ್ಗಳು ಗಟ್ಟಿಯಾಗಿರಬೇಕಾಗಿರುತ್ತೆ. ಆಮೇಲೆ ಯಾವ ಮೊಮೆಂಟಲ್ಲಿ ಟೋಸನ್ನು ಎತ್ತಬೇಕು, ಯಾವ ಮೊಮೆಂಟಲ್ಲಿ ಟೋಸನ್ನು ಇಡಬೇಕು, ಮತ್ತು ಹೀಲ್ಸನ್ನು ಯಾವ ಮೂಮೆಂಟಲ್ಲಿ ಇಡಬೇಕು ಮತ್ತು ಯಾವ ಮೂಮೆಂಟಲ್ಲಿ ಇಡಬಾರ್ದು ಅನ್ನೋದನ್ನು ನೀವು ಕಲಿಬೇಕಾಗುತ್ತೆ. ನೀವು ನಿಮ್ಮ ಎಡಗಡೆ ಸ್ಲೈಟ್ಲಿ ಟರ್ನ್ ಆಗಬೇಕು. ಈಗ ನಿಮ್ಮ ಬಲಭಾಗದ ಕಾಲನ್ನು ಸಿಟ್ಟಿಂಗ್ ಪೊಸಿಷನ್ಗೆ ತಗೋಬೇಕು. ಆಮೇಲೆ ಈ ಕಾಲನ್ನು ಟೋಸಲ್ಲಿ ನಿಲ್ಲಿಸಬೇಕು. ಈ ಕೈ ಬಂದು ಇದಾಗಿರುತ್ತೆ. ಅದೇ ಥರನೇ ಈ ಕಡೆ ನೀವು ನೋಡೋದಾಯ್ತು ಅಂತ ಹೇಳಿದರೆ, ಇದು ಬೇಸಿಕ್ ಆಗಿರುತ್ತೆ. ಇದರಲ್ಲಿ ನೀವು ಹ್ಯಾಂಡ್ ಫಾರ್ಮ್ಸ್ ಮತ್ತು ಹ್ಯಾಂಡ್ ಟೆಕ್ನಿಕ್ಸ್ಗಳನ್ನು ಮಾಡಬೇಕು ಅಂತ ಹೇಳಿದರೆ, ಫೈನಲಿ ನೀವು ಎಂಟಿ ಸ್ಟಾನ್ಸನ್ನು ವಿತ್ ಹ್ಯಾಂಡ್ ಮೂಮೆಂಟ್ಸ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳೋದಾಯಿತು ಅಂತ ಹೇಳಿದರೆ, ಇದು ಎಂಟಿ ಸ್ಟಾನ್ಸ್ ಆಗಿರುತ್ತೆ. ನೀವು ಎಂಟಿ ಸ್ಟಾನ್ಸ್ ಮಾಡುವಾಗ ನಿಮ್ಮ ಹ್ಯಾಂಡ್ ಮೂಮೆಂಟ್ಸ್ ಏನಿರ್ತವೆ, ಈ ಹ್ಯಾಂಡ್ ಮೂಮೆಂಟ್ಸ್ ಏನು ಬರ್ತವೆ, ಇವನ್ನ ಭಾಳ ನೀಟಾಗಿ ಮಾಡಬೇಕಾಗುತ್ತೆ. ಅವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕೆ ಅಂತ ಹೇಳಿದರೆ ಸೆಲ್ಫ್ ಡಿಫೆನ್ಸಿಗೆ. ಫಾರ್ ಎಕ್ಸಾಂಪಲ್, ಇವೆರಡೂ ಕೂಡ ಬ್ಲಾಕ್ ಇದಕ್ಕೆ ಯೂಸ್ ಆಗ್ತಿರ್ತವೆ. ಹಾಗಾಗಿ ಈ ಎರಡೂ ಪೋಸ್ಚರ್ ಕೂಡ ನೀವು ಸರಿಯಾಗಿ ಮಾಡಬೇಕಾಗುತ್ತೆ. ನಂತರದ ಸ್ಟಾನ್ಸ್ ಬಂದು ರೆಸ್ಟ್ ಸ್ಟಾನ್ಸ್ ಅಂತ ಹೇಳಿ.
ಈ ಸ್ಟಾನ್ಸನ್ನು ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇದು ನೋಡೋಕ್ಕೆ ತುಂಬ ಈಸಿಯಾಗಿ ಅನಿಸುತ್ತೆ, ಆದರೆ ನಿಮ್ಮ ಥೈಸಲ್ಲಿ ಪವರ್ ಇಲ್ಲ ಅಂತ ಹೇಳಿದರೆ ಈ ಸ್ಟಾನ್ಸನ್ನು ನೀವು ಎಕ್ಸಸೈಸ್ ಮಾಡೋದಿರಲಿ, ಪ್ರಾಕ್ಟೀಸ್ ಮಾಡುವಾಗಲೇ ನಿಮ್ಮ ಥೈಸ್ ತುಂಬ ಪೇನ್ ಆಗ್ತವೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಥೈಸನ್ನು ಮತ್ತು ಹ್ಯಾಂಡ್ ರಿಸ್ಟ್ಗಳನ್ನು ಗಟ್ಟಿಯಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಈಗ ನಾವು ರೆಸ್ಟ್ ಸ್ಟಾನ್ಸನ್ನು ಮಾಡೋಣ. ಬೇಸಿಕ್ ಪೋರ್ಷನ್ ಇದಾಗಿರುತ್ತೆ. ಬೇಸಿಕ್ ಪೋರ್ಷನ್ ಇದಾಗಿತ್ತು ಅಂತ ಹೇಳಿದರೆ ನಿಮ್ಮ ಬಲಗಾಲನ ಎತ್ತಿ ಮುಂದೆ ಇಡಬೇಕಾಗುತ್ತೆ. ಈಗ ನೀವು ಎಡಗಾಲಿನ ಸಹಾಯದಿಂದ ಕೂರಬೇಕು, ಆದರೆ ನಿಮ್ಮ ಮಂಡಿ ಯಾವುದೇ ಕಾರಣಕ್ಕೂ ನೆಲಕ್ಕೆ ಟಚ್ ಆಗಿರಬಾರ್ದು. ಆ ರೀತಿ ನೋಡಿಕೊಂಡು ಕೂರಬೇಕಾಗುತ್ತೆ. ಹಾಗಾಗಿನೇ ನಾನು ನಿಮಗೆ ಹೇಳಿದ್ದು ನಿಮ್ಮ ಥೈಸಲ್ಲಿ ಪವರ್ ಇರಬೇಕಾಗುತ್ತೆ. ಮೊದಲಿನಿಂದ ಬರೋಣ. ಈಗ ನೀವು ಮಾಡ್ತಾ ಇರೋದು ರೆಸ್ಟ್ ಸ್ಟಾನ್ಸ್ ಇನ್ ಶಾವ್ಲಿನ್ ಕುಂಫು. ಈಗ ಬರಬೇಕು, ಕೂರಬೇಕು, ಹೀಗಿರಬೇಕು. ನಿಮ್ಮ ಕೆಳಗಡೆ ಕಾಲು ಅಂದರೆ ಎಡಗಾಲೇನಿದೆ ಇದು ಯಾವುದೇ ಕಾರಣಕ್ಕೂ ನೆಲಕ್ಕೆ ಕೂರ್ಲಿಕ್ಕೆ ಬಿಡಬಾರ್ದು. ಇದೇ ಈ ಸ್ಟಾನ್ಸ್ನ ಅತಿ ಮುಖ್ಯವಾದ ಭಾಗವಾಗಿರುತ್ತೆ. ಓಕೆ, ಈಗ ಲೆಗ್ಸ್ ಚೇಂಜ್ ಮಾಡಿಬಿಟ್ಟು ಮಾಡೋಣಂತೆ. ಎಡಗಡೆ ಕಾಲನ್ನು ಮುಂದೆ ತೆಗೆದುಕೊಂಡು ನಿಮ್ಮ ಬಲಗಡೆ ಕಾಲಿನ ಮೇಲೆ ಭಾರವನ್ನು ಬಿಟ್ಟು ನಿಮ್ಮ ಕಂಪ್ಲೀಟ್ ಬಾಡಿಯ ಭಾರವನ್ನು ಬಿಟ್ಟು ಕೂತ್ಕೊಳ್ಬೇಕಾಗುತ್ತೆ. ಓಕೆ, ತಗೊಂಡಿರ್ತೀರಿ. ಈಗ ಕೂರಬೇಕಾಗುತ್ತೆ ಈ ರೀತಿ. ಓಕೆ, ಅಥವಾ ಈ ರೀತಿ ಕೂಡ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಮಾಡ್ಬೋದು. ಹೀಗೆ ಮಾಡುವಾಗ ನಿಮ್ಮ ಕಾಲೇನಿರುತ್ತೆ ನೋಡಿ, ಸೈಡ್ ಆ್ಯಂಗಲಿಂದ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಾಲನ್ನ ಮುಂದೆ ಇಡ್ತಿದ್ದೀರಿ. ಈಗ ಈ ಕಾಲು ಬಂದು ಫೋಲ್ಡ್ ಮಾಡಿ ಈ ಕಾಲನ್ನ ಹೊರಗಡೆ ಭಾಗದಲ್ಲಿ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಈ ಕಾಲು ಪೋರ್ಷನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ನೋಡಿ ಈ ರೀತಿ ನಿಮ್ಮ ಕಂಪ್ಲೀಟ್ ಬಾಡಿ, ನನ್ನ ಬಾಡಿ ಬ್ಯಾಲೆನ್ಸ್ ನೋಡಿ ಯಾವ ರೀತಿ ಇದೆ, ಈ ಭಾಗದ ಮೇಲಿದೆ ಅಲ್ವಾ, ಆ ರೀತಿ. ಇದು ರೆಸ್ಟ್ ಸ್ಟಾನ್ಸ್ನ ಬೇಸಿಕ್ ಆಗಿರುತ್ತೆ. ಹಾಗಾದರೆ ರೆಸ್ಟ್ ಸ್ಟಾನ್ಸ್ನ ಕಂಪ್ಲೀಟೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ. ಈ ರೆಸ್ಟ್ ಸ್ಟಾನ್ಸ್ನ ಕಂಪ್ಲೀಟ್ ಮಾಡೋದು ಹೇಗಪ್ಪ ಅಂತ ಹೇಳಿದರೆ, ಫುಲ್ಲಿ ಸಿಟೆಡ್ ಆನ್ ದ ಫ್ಲೋರ್. ಇದು ನಿಮ್ಮ ರೆಸ್ಟ್ ಸ್ಟಾನ್ಸ್ನ ಕಂಪ್ಲೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಕಾಲನ್ನು ಈಗ ಇಡ್ತೀರಿ, ಈ ಕಾಲಿನ ಮೇಲೆ ನೀವು ಕೂತ್ಕೋತೀರಿ. ಈಗ ಕಂಪ್ಲೀಟ್ಲಿ ನೀವು ನೆಲದ ಮೇಲೆ ಕೂತ್ಕೋಬೇಕಾಗುತ್ತೆ ಈ ರೀತಿ. ಓಕೆ, ನೋಡಿ ಈ ಕಾಲಿನ ಪೊಸಿಷನ್ ನೋಡ್ಕೊಳ್ಳಿ ಮತ್ತು ಈ ಕಾಲಿನ ಪೊಸಿಷನ್ ನೋಡ್ಕೊಳ್ಳಿ. ಒನ್ ಮೋರ್ ಟೈಮ್ ಈ ಕಡೆ ಲೆಗ್ನ ಚೇಂಜ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ. ಇದು ನಿಮ್ಮ ರೆಸ್ಟ್ ಸ್ಟಾನ್ಸ್ನ ಕಂಪ್ಲೀಟೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಕಾಲು ಕೂಡ ನಿಮ್ಮ ನೆಲದ ಮೇಲೆ ಇರಬೇಕಾಗುತ್ತೆ, ಈ ಕಾಲು ಕೂಡ ಹೀಗಿರಬೇಕಾಗುತ್ತೆ. ಬಟ್ ನಿಮ್ಮ ಪೋರ್ಷನ್ ಕಂಪ್ಲೀಟಾಗಿ ಬಂದು ಈ ರೀತಿ ಇರಬೇಕು. ನಿಮ್ಮ ದೇಹ ಯಾವುದೇ ಕಾರಣಕ್ಕೂ ಫ್ರಂಟ್ ಡೌನ್ ಆಗಿರ್ಬಾರ್ದು ಅಥವಾ ಒನ್ ಸೈಡ್ ಟರ್ನ್ ಆಗಿರಬಾರ್ದು, ಈ ರೀತಿ ಆಗಿರಬಾರ್ದು. ನಿಮ್ಮ ದೇಹವನ್ನು ಕೂಡ ನೇರವಾಗಿ ನೀವು ಇಟ್ಕೊಳ್ಬೇಕಾಗುತ್ತೆ. ಈಗ ನೀವು ನಿಮ್ಮ ಹ್ಯಾಂಡ್ ಮೂಮೆಂಟ್ಸನ್ನು ಈ ರೀತಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾವು ಈಗ ಈ ರೆಸ್ಟ್ ಸ್ಟಾನ್ಸನ್ನು ಎರಡೂ ಕಾಲಿನಲ್ಲಿ ಹೇಗಪ್ಪ ಮಾಡೋದು ಅಂತನ್ನ ಕಲಿಯೋಣ. ಸಿ, ಮೊದಲನೇದಾಗಿ ಹೀಗಿರ್ತೀರಿ. ಓಕೆ, ಹೀಗೆ. ಈಗ ನೀವು ಈ ಕಾಲಿನ ಮೇಲೆ ಬ್ಯಾಲೆನ್ಸನ್ನು ಬಿಟ್ಟು ಎದ್ದೇಳಬೇಕಾಗುತ್ತೆ, ಈ ಕಾಲನ್ನ ಸಹಾಯ ತಗೊಂಡು. ಫಾರ್ ಎಕ್ಸಾಂಪಲ್, ನೀವು ಬೇಸಿಕ್ಕಾಗಿ ಈ ಥರ ಕೂಡ ಎದ್ದೇಳ್ಬೋದು. ಹಿಂಗೆ ಬ್ಯಾಲೆನ್ಸ್ ತಗೊಳ್ಬೇಕಾಗುತ್ತೆ. ಆಮೇಲೆ ಲೆಗ್ನ ಶಿಫ್ಟ್ ಮಾಡಿ
ಕೂತಿದ್ದೀರಿ. ಈಗ ನೀವು ಈ ಕಾಲಿನ ಮೇಲೆ ಭಾರ ಬಿಟ್ಟು ಈ ಕಾಲನ್ನು ಪುಷ್ ಮಾಡಬೇಕು, ತಳ್ಳಬೇಕು. ಓಕೆ, ಈ ಕಾಲಲ್ಲಿ ನೀವು ಬ್ಯಾಲೆನ್ಸ್ನ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ಕಾಗಿ ನೀವು ಈ ಕೈಯಿನ ಸಹಾಯದಿಂದ ಈ ರೀತಿ ಎದ್ದೇಳ್ಬೋದು, ಲೆಗ್ ಶಿಫ್ಟ್ ಮಾಡಿ ಕೂರ್ಬೋದು. ಮತ್ತು ಈ ಕೈನ ಸಹಾಯದಿಂದ ಎದ್ದೇಳ್ಬೋದು, ಲೆಗ್ಗನ್ನು ಶಿಫ್ಟ್ ಮಾಡಿ ಕೂತ್ಕೊಳ್ಬೋದು. ಓಕೆ, ವಿತೌಟ್ ಲೆಗ್ ಅಂದರೆ ವಿತೌಟ್ ನಿಮ್ಮ ಹ್ಯಾಂಡ್ ಮೂಮೆಂಟ್ಸನ್ನು ಸಹಾಯ ತೆಗೆದುಕೊಳ್ತೇನೆ ನೀವು ಕಲಿತಾ 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 ಬರುತ್ತೆ. ಮೊದಲನೇದಾಗೆ ಯಾರೂ ಕೂಡ ಚಾಂಪಿಯನ್ಸ್ಗಳಾಗಲ್ಲ. ನೀವು ಎಷ್ಟು ಕಠಿಣ ಪರಿಶ್ರಮ ಪಡ್ತೀರಿ ಅಷ್ಟು ನೀವು ಚಾಂಪಿಯನ್ ಆಗೋಕ್ಕೆ ಶುರು ಮಾಡ್ತೀರಿ. ನೋಡಿ, ಈಗ ಈ ರೀತಿಯಾಗಿ ನೀವು ಮಾಡ್ಬೋದು. ಯಾವಾಗ ಅಂತ ಹೇಳಿದರೆ ನಿಮ್ಮ ಪರಿಶ್ರಮ ಕಠಿಣವಾಗಿರಬೇಕು ಹಾಗೂ ನಿರಂತರವಾಗಿ ಇರಬೇಕು. ಈ ಹ್ಯಾಂಡ್ ಮೂಮೆಂಟನ್ನು ಸ್ವಲ್ಪ ಈ ರೀತಿ ಮಾಡಿ ಫಿನಿಶ್ ಕೊಡಬೇಕಾಗುತ್ತೆ ಈ ರೆಸ್ಟ್ ಸ್ಟಾನ್ಸ್ಗೆ. ಇದನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ 10x3 ಸೆಟ್ ಥರ ಆಗಿ ನೀವು 3 ಸೆಟ್ಗಳನ್ನು ಮಾಡಬೇಕಾಗುತ್ತೆ. ಅಂದರೆ 90 ಮತ್ತು ಸಂಜೆ 90, 180 ಟೈಮ್ಸ್ ನೀವು ಇದನ್ನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ 6ನೇ ಸ್ಟಾನ್ಸ್ ಬಂದುಬಿಟ್ಟು ಟೀ ಸ್ಟಾನ್ಸ್ ಅಂತ ಹೇಳಿ. ಈ ಟೀ ಸ್ಟಾನ್ಸ್ ಕೂಡ ನಿಮಗೆ ಸಮರಕಲೆಯ ಮುಖ್ಯವಾದ ಭಾಗವಾಗಿ ಕಂಡುಬರುತ್ತೆ. ಇದನ್ನು ನೀಟಾಗಿ ಮಾಡಿದ್ರೆ ನೀವು ಬ್ಲಾಕಿಗೆ ಇದನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಎದುರಾಳಿಯ ಕಿಕ್ ಏನು ಮಾಡೋಕ್ಕೆ ಬರ್ತಾರೆ ಆಗ ಈ ಸ್ಟಾನ್ಸು ತುಂಬ ಉಪಯುಕ್ತವಾಗಿರುತ್ತೆ. ಓಕೆ, ನಿಮ್ಮ ರೈಟ್ ಲೆಗ್ಗು ಹಾಫ್ ಸಿಟ್ಟಿಂಗಿಗೆ ಹೋಯಿತು ಅಂತ ಹೇಳಿದರೆ ನಿಮ್ಮ ಲೆಫ್ಟ್ ಲೆಗ್ ಯಾವಾಗಲೂ ಕೂಡ ಟೋಸಲ್ಲಿ ನಿಂತ್ಕೋಬೇಕಾಗುತ್ತೆ. ಓಕೆ, ಮೊದಲನೇದಾಗಿ ಈ ಕಡೆ ಸೈಡ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು. ಹ್ಯಾಂಡ್ ಮೂಮೆಂಟ್ಸ್ಗಳನ್ನು ನಾವು ಆ್ಯಡ್ ಮಾಡೋಣ. ಓಕೆ, ನೋಡ್ಕೊಳ್ಳಿ. ಇವತ್ತು ನೀವು ಯಾವ ಸ್ಟಾನ್ಸ್ಗಳನ್ನು ಕಲ್ತ್ರಿ? ಮೊದಲನೇದಾಗಿ ನೀವು ಬಂದ್ಬಿಟ್ಟು ಎಂಟಿ ಸ್ಟಾನ್ಸನ್ನು ಕಲ್ತ್ರಿ. ಅದಾದಮೇಲೆ ನೀವು ರೆಸ್ಟ್ ಸ್ಟಾನ್ಸನ್ನು ಕಲ್ತ್ರಿ. ಅದಾದಮೇಲೆ ನೀವು ಟೀ ಸ್ಟಾನ್ಸನ್ನು ಕಲ್ತ್ರಿ. ಇವೆಲ್ಲವನ್ನೂ ಕೂಡ ನೀವು 180x3 ಟೈಮ್ಸನ್ನು ಮಾಡಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಕುಂಫು ಅಂತ ಹೇಳಿದರೆ ಈಸಿ ಇರಲ್ಲ. ಕುಂಫು ಅಂತಲ್ಲ, ಜೀವನದಲ್ಲಿ ಯಾವುದು ಕೂಡ ಈಸಿಯಾಗಿ ಸಿಗಲ್ಲ. ಈಸಿಯಾಗಿ ಸಿಕ್ಕಿರೋದು ತುಂಬ ದಿನ ಉಳಿಯಲ್ಲ. ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮವೇ ನಿಮಗೆ ಹಾರ್ಡ್ ವರ್ಕರ್ ಬಿಕಮ್ ಎ ಸಕ್ಸಸ್ಫುಲ್ ಮ್ಯಾನ್ ಇನ್ ದ ಲೈಫ್ ಆಗಿ ಮಾಡೋದು. ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮವನ್ನು ಯಾವ ಕಾರಣಕ್ಕೂ ನಿಲ್ಸೋಕೆ ಹೋಗ್ಬಿಡಿ. ಈಗ ಮೊದಲನೆಯ ಸ್ಟಾನ್ಸ್ ಬಂದುಬಿಟ್ಟು ಬೋ ಸ್ಟಾನ್ಸ್, ನಂತರ ಹಾರ್ಸ್ ಸ್ಟಾನ್ಸ್, ನಂತರ ಕ್ರೌಚ್ ಸ್ಟಾನ್ಸ್, ತದನಂತರ ಎಂಟಿ ಸ್ಟಾನ್ಸ್, ಆಮೇಲೆ ರೆಸ್ಟ್ ಸ್ಟಾನ್ಸ್, ಇವತ್ತು ಕೊನೆಯದಾಗಿ ನಾವು ಕಲಿತಿದ್ದು ಟೀ ಸ್ಟಾನ್ಸ್. ಈ 6 ಸ್ಟಾನ್ಸ್ಗಳನ್ನು ನೀವು ಎವ್ರಿ ಡೇ ಮಾರ್ನಿಂಗ್ ಮತ್ತು ಈವ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸ್ಟಾನ್ಸ್ಗಳನ್ನು ತುಂಬ ಅಪ್ಗ್ರೇಡ್ ವರ್ಷನಲ್ಲಿ ನಾವು ಕಲಿಯೋಣ.